ನ್ಯೂಸ್, ಇದು ನಿಮ್ಮ ಧ್ವನಿ. ಧಾರ್ಮಿಕ ಚಳುವಳಿ ಅಂತ ಸೀಮಿತ ಅರ್ಥದಲ್ಲಿ ನೋಡಬೇಕಾಗಿಲ್ಲ. ತನ್ನ ಕಾಲದ ಒಟ್ಟು ಸವಾಲುಗಳಿಗೆ ಪ್ರತಿಕ್ರಿಯಿಸಿರುವಂಥ ಮನುಷ್ಯರ ಬಂಡಾಯದ ಧ್ವನಿ ವಚನ ಚಳುವಳಿ. ಶತಮಾನಗಳಿಂದ ಸಹಿಸಿಕೊಂಡು ಬಂದಿರುವ ಮನುಷ್ಯರ ಧರ್ಮದ ಹೆಸರಿನ ಮೇಲೆ ದೇವಾಲಯ ಗೋಪುರಗಳನ್ನು ಕಟ್ಟಿ ಹಲವು ದಾಳಿಗಳಿಗೆ ತುತ್ತಾಗಿ ದೇವರು ಎನ್ನುವುದರ ಕುರಿತಾಗಿ ಮತ್ತೆ ನಂಬಿಕೆಯ ಮೋಸಕ್ಕೆ ಒಳಗಾಗಿರತಕ್ಕ ಒಟ್ಟು ಮನುಷ್ಯರ ಪ್ರಶ್ನೆಯ ಮೊತ್ತವೇ ವಚನವಾಗಿ ಅಭಿವ್ಯಕ್ತಗೊಂಡಿದೆ. ಹೀಗಾಗಿ ವಚನವನ್ನ ಜೀವಂತ ಮನುಷ್ಯ ತನ್ನ ಸಮಕಾಲೀನ ಸಮಾಜದಲ್ಲಿ ಎದುರಿಸಿರುವ ಸವಾಲುಗಳ ಪ್ರತಿಕ್ರಿಯೆ. ಈ ಪ್ರತಿಕ್ರಿಯೆಯು ಬಹಳ ಗಂಭೀರವಾದದ್ದು. ಅಂಬೇಡ್ಕರ್ ಕೂಡ ತನ್ನ ಬದುಕಿನ ಸರ್ವ ಸುಖಗಳನ್ನು ತ್ಯಜಿಸಿದವರು ಅಂತ ಯಾರೋ ಒಬ್ಬರು ಹೇಳ್ತಿದ್ರು. ಅಂಬೇಡ್ಕರ್ ಅವರು ಅವರಿಗೆ ಇರುವ ಪ್ರತಿಭಾ ಸಾಮರ್ಥ್ಯಕ್ಕೆ ಆಗಿನ ಇಂಗ್ಲೆಂಡ್ ಸರ್ಕಾರವು ಅವರಿಗೆ ಲಂಡನ್ ಪಟ್ಟಣದಲ್ಲಿ ಒಂದು ಐಷಾರಾಮಿ ಬಹುಮಹಡಿ ಕಟ್ಟಡ, ಸಕಲ ಸರ್ಕಾರಿ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಅವರಿಗೆ ಅತ್ಯುನ್ನತವಾದ ಪದವಿಯನ್ನು ಕೊಡುವ ಆಶ್ವಾಸನೆಯನ್ನು ನೀಡಿತ್ತು. ಆದರೆ ದಟ್ಟ ದಾರಿದ್ರ್ಯದಿಂದ ಕೂಡಿರುವ ಜಾತಿ ಸಮಸ್ಯೆಗಳಿಂದ ಮಮ್ಮಲನೆ ಮರುಗುತ್ತಿರುವ ಭೀಕರವಾಗಿರತಕ್ಕ ಅಸಮತೋಲನದಿಂದ ನಲಿಗೆ ಹೋಗಿರುವ ಭಾರತವನ್ನು ಬಿಟ್ಟು ಅವರು ಹೋಗಲಿಲ್ಲ. ಗದ್ದಲು ತುಂಬಿದ ಜಾತ್ರೆಯಲ್ಲಿ ಕಳೆದು ಹೋದ ಮಗುವನ್ನು ಬಿಟ್ಟು ತಾಯಿಯಾದರೂ ಹೇಗೆ ತನ್ನ ಮನೆಗೆ ಹೋದಾಗ ಅಂಬೇಡ್ಕರ್ ಅವರು ತಮ್ಮ ಸುಖಕ್ಕಾಗಿ ಹೋದವರಲ್ಲ, ಪದವಿಗಾಗಿ ಹೋಗಲಿಲ್ಲ. ಒಂದು ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ, ಬ್ರಹ್ಮ ಪದವಿಯನ್ನೊಲ್ಲೆ ನಯ್ಯ, ಮತ್ತಾವ ಪದವಿಯನ್ನೊಲ್ಲೆ ನಯ್ಯ. ನನಗೆ ಯಾವ ಪದವಿಗಳು ಬೇಡ ಎಂದು ಹೇಳಿದ ಬಸವಣ್ಣವರು ಯಾವ ಪದವಿಗಳನ್ನು ನಿರಾಕರಿಸಿರುವ ಅಂಬೇಡ್ಕರ್ ಅವರು ಧಾರ್ಮಿಕ ಮತ್ತು ಸಮಾನತೆಯ ಕಾರಣಗಳಿಂದಾಗಿ ತೌಲನಿಕವಾಗಿ ಬಹುಮುಖ್ಯವಾದ ವ್ಯಕ್ತಿಗಳಾಗಿದ್ದರು. ಅಂಬೇಡ್ಕರ್ ಅವರ ಚಿಂತನೆಯ ಎಷ್ಟೋ ಥೀಸಸ್ಗಳನ್ನು ಇಂದಿಗೂ ಕೂಡ ಇಂಗ್ಲೆಂಡ್ ದೇಶದ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಯೋಗ್ಯವಾದ ವಿಷಯಗಳಾಗಿ ಇಡಲಾಗಿದೆ. ಕಾರಣ ಅಂಬೇಡ್ಕರ್ ಅವರನ್ನು ಈ ಪ್ರಖರವಾದ ಚಿಂತನೆಗೆ ಹಚ್ಚಿದ್ದು ಭಾರತದ ಜಿಡ್ಡುಗಟ್ಟಿದ ವ್ಯವಸ್ಥೆ ಅಂತ. ಈ ವ್ಯವಸ್ಥೆ ಇಷ್ಟೊಂದು ಅಂಬೇಡ್ಕರ್ ಅವರು ಇಡೀ ಭಾರತದ ಸಮಾನತೆಯ ಹೂವಾಗಿ ಹರಡಿತ್ತು. ಹೀಗೆ ಅಂಬೇಡ್ಕರ್ ಅವರ ಮುಖ್ಯವಾದ ಸಮಸ್ಯೆ ಬ್ರಿಟಿಷರು ಭಾರತದಿಂದ ತೊಲಗಲಿ ಎಂಬುವುದಷ್ಟೇ ಆಗಿರಲಿಲ್ಲ. ಭಾರತಕ್ಕೆ ಅಂಟಿರುವ ಶತಮಾನಗಳ ದಾಸ್ಯವನ್ನು ಕೂಡ ದಾಸ್ಯದಿಂದ ಬಿಡುಗಡೆಗೊಳಿಸುವುದು ಕೂಡ ಅವರ ಒಂದು ಅತ್ಯಂತ ಕಳಕಳಿಯ ಪ್ರಯತ್ನವಾಗಿತ್ತು ಅಂತ. ಮನುಷ್ಯ ಯೋಗ್ಯನಲ್ಲದೇ ಇದ್ದರೆ ಮನುಷ್ಯನು ಪ್ರತಿಪಾದಿಸುವ ಆತನ ಚಿಂತನೆಗಳು ಕೂಡ ಯೋಗ್ಯ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಮ ಪ್ರಭುಗಳು ಒಂದು ವಚನವನ್ನು ಹೇಳ್ತಾರೆ, ಪ್ರಣತಿ ಇದೆ, ಭಕ್ತಿ ಇದೆ, ತೈಲವಿಲ್ಲದ ಜ್ಯೋತಿ ತಾನೆಲ್ಲಿಯದು. ಪ್ರಣತಿ ಇದೆ, ಭಕ್ತಿ ಇದೆ, ತೈಲವಿಲ್ಲದ ಜ್ಯೋತಿ ತಾನೆಲ್ಲಿಯದು. ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನ ವಂಕುರಿಸದ ನಕ್ಕರ ಭಕ್ತಿ ಇನ್ನೆಲ್ಲಿಯದು. ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿರ್ದಡೆ ಅತಿಗೆಳೆವೆ ಗುಹೇಶ್ವರ. ತಗೊಂಡು ಏನು ಮಾಡೋದಿದೆ? ಪ್ರಣತೆ ಇದೆ, ಭಕ್ತಿಯೂ ಇದೆ, ಅಲ್ಲಿ ಜೀವವೇ ನೀಡುವ ತೈಲವಿಲ್ಲದೆ ಇದ್ದರೆ ದೀಪ ಅಲ್ಲಿ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಗುರು ಇದ್ದಾನೆ, ಲಿಂಗವಿದೆ, ಎಲ್ಲವೂ ಇದೆ. ಆದರೆ ಶಿಷ್ಯನ ಸುಜ್ಞಾನ ವಂಕುರಿಸದನ್ನಕ್ಕರ, ಮನುಷ್ಯನ ಒಳಗೆ ಮನುಷ್ಯನ ಬಗ್ಗೆ ಪ್ರೀತಿ ಇಲ್ಲದೆ ಇದ್ದರೆ ಅದು ಎಂಥ ಸನಾತನವಾದ ಧರ್ಮವಾಗಿದ್ದರೂ ಕೂಡ ಅದಕ್ಕೆ ಅರ್ಥವೇ ಇಲ್ಲ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ತನ್ನ ಎದೆಯ ಧ್ವನಿಗೆ ಮಿಗಿಲಾದ ಶಾಸ್ತ್ರವಿಹುದೇನು, ಎಂದೋ ಮನು ಬರದಿಟ್ಟುದುದು ಇಂದೆಮೆಗೆ ಕಟ್ಟೇನು. ಕುವೆಂಪು ಅವರು ಈ ಪ್ರಶ್ನೆಯನ್ನು ಮಾಡ್ತಾರೆ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಮನುಷ್ಯನ ಧ್ವನಿಗೆ ಮಿಗಿಲಾದ ಶಾಸ್ತ್ರ ಇದೆಯಾ? ಶಾಸ್ತ್ರವು ಮನುಷ್ಯನ ಧ್ವನಿಯನ್ನ ಬಯಲುಗೊಳಿಸುವಂಥದ್ದು ಅಂತ. ಮನುಷ್ಯನ ಹಿರಿಮೆ ಅವ ಕಲಿತ ಶಾಸ್ತ್ರದ ಮೇಲಿಲ್ಲ. ಮನುಷ್ಯನ ಹಿರಿಮೆ ಅವನು ತೊಟ್ಟ ಬಟ್ಟೆಯ ಮೇಲಿಲ್ಲ. ಅವನು ಸಂಪಾದಿಸಿರುವ ಹಣವು ಅಧಿಕಾರವೂ ಅಲ್ಲವೇ ಅಲ್ಲ. ಮನುಷ್ಯನ ಬದುಕು ಎಂಬುವುದೇನು ಅಂತ ಹೇಳಿದರೆ, ಮನುಷ್ಯನನ್ನು ಕಂಡು ಪ್ರೀತಿಸದೇ ಇದ್ದರೆ ಅದ್ಯಾ ಥರದ್ದು ಧರ್ಮ, ಅದ್ಯಾ ಥರ ಶಾಸ್ತ್ರ ಎನ್ನುವ ಮಾತು. ಹೀಗಾಗಿ ಅಂಬೇಡ್ಕರ್ ಅವರು ಮತ್ತು ಬಸವಣ್ಣನವರು ಜೊತೆಯಾಗಿ ಮನುಷ್ಯತೆಯ ಘನತೆಯನ್ನು ಹೆಚ್ಚುಗೊಳಿಸಿದವರು. ಮನುಷ್ಯನ ಘನತೆ ಹೆಚ್ಚು ಆಗುವುದು ಯಾವಾಗ? ಯಾವುದರಿಂದ ಮನುಷ್ಯನ ಘನತೆ ಹೆಚ್ಚಾಗ್ತದೆ? ಮನುಷ್ಯನ ಘನತೆ ಹೆಚ್ಚಾಗುವುದು ಒಂದು ದೇಶದ ಭೌತಿಕವಾಗಿರುವ ಸಂಪತ್ತಿನ ವೃದ್ಧಿಯೇ, ತಾಂತ್ರಿಕವಾದ ವೈಜ್ಞಾನಿಕವಾದ ಪ್ರಗತಿಯೇ ಅಂತ ಕೇಳಿದರೆ ಇಲ್ಲ.
ಮನುಷ್ಯನ ಘನತೆ ಹೆಚ್ಚಾಗುವುದು, ಪ್ರತಿಯೊಬ್ಬ ಮನುಷ್ಯನು ಗೌರವಾನ್ವಿತನಾಗಿ ಬದುಕುವ ಸದಾವಕಾಶವಾದ ಅವಕಾಶ ಮತ್ತು ಸ್ವಾತಂತ್ರ್ಯವು ಉಪಲಬ್ಧವಾದ ಅಧಿಕಾರದ ಭಾಗವೇ ಆಗಿದೆ. ಯಾವುದು ಅದಕ್ಕೆ ಹೊರತಾದುದಲ್ಲ. ಆದರೆ ನಮ್ಮಲ್ಲಿ ನಮಗೆ ಇರತಕ್ಕ ವಂಚನೆಯ ಕಾನೂನುಗಳ ಮುಖೇನವಾಗಿ ನಾವು ಮಾಡಿಕೊಂಡಿರುವಂತಹ ಒಳಬಾಗಿಲಿನಿಂದ ವಂಚಿಸುವಂಥ ಪ್ರಭುತ್ವದ ನೀತಿಗಳ ಕಾರಣದಿಂದಾಗಿ ನಮ್ಮ ದೇಶದ 60-70% ಜನಗಳ ಪಾಲಿಗೆ ಹಂಚಿಕೆಯಾಗಬೇಕಾಗಿರತಕ್ಕ ಆರ್ಥಿಕ ಮತ್ತು ಭೌಗೋಳಿಕವಾಗಿರತಕ್ಕ ಸಂಪತ್ತು ಕೇವಲ 4-6% ಜನಗಳ ಕೈಯಲ್ಲಿ ಇದ್ದದ್ದೇ ವಿಪರ್ಯಾಸ. ಇಂತಹ ದೇಶದಲ್ಲಿ ಜಗತ್ಪ್ರಸಿದ್ಧವಾದ ಸಂವಿಧಾನವಿದ್ದರೇನು, ಜಗತ್ತನ್ನೇ ನಿಬ್ಬೆರಗಾಗಿಸಿರುವಂಥ ವಚನಕಾರರ ವಚನಗಳಿದ್ದರೇನು, ಗೀತೋಪದೇಶ ಇದ್ದರೇನು, ಇನ್ನೊಂದಿದ್ದರೇನು? ಅಂದರೆ ಮನುಷ್ಯರಾದ ನಮಗೆ ಮನುಷ್ಯತೆಯ ಅರಿವು ಇಲ್ಲದೆ ಇದ್ದರೆ ಅದಕ್ಕೆ ಅರ್ಥವೇ ಇಲ್ಲ. ಧರ್ಮಗಳು, ತತ್ವಗಳು, ಕಾನೂನುಗಳು ಮನುಷ್ಯನ ಬದುಕಿನ ಅರಿವಿನ ಮಟ್ಟದಲ್ಲಿ ಇದ್ದದ್ದು. ಹಾಗಾಗಿ ಮನುಷ್ಯನ ಘನತೆ ಹೆಚ್ಚಾಗುವುದು ಮನುಷ್ಯನೇ ತನ್ನ ನಡೆಯಂತೆ, ತನ್ನ ನುಡಿಯಂತೆ ನಡೆಯನ್ನು ಅವನು ಪಾಲಿಸಿಕೊಂಡು ಬದುಕ್ತಾ ಹೋದಾಗ ಅದು ಸಾಧ್ಯವಾಗುತ್ತೆ. ಇದಕ್ಕೆ ಯಾವ ಧರ್ಮದ ಪ್ರೇರಣೆ ಬೇಕಿಲ್ಲ ಮನುಷ್ಯನಿಗೆ. ಮನುಷ್ಯ ಬದುಕಲಿಕ್ಕೆ ಯಾವುದೇ ಧರ್ಮದ ಅಭ್ಯಾಸವನ್ನು ಮಾಡಬೇಕಾಗಿಲ್ಲ, ಯಾವ ಧರ್ಮವನ್ನು ಪಾಲಿಸಬೇಕಾಗಿಲ್ಲ, ಮತ್ತು ಯಾವ ಧರ್ಮದವ ಎನ್ನುವ ಅಣೆಪಟ್ಟಿಯನ್ನು ಕಟ್ಟಿಕೊಳ್ಳಲೇಬೇಕಿಲ್ಲ. ಯಾಕಂದರೆ ಮನುಷ್ಯನಾಗಿ ಬದುಕಲಿಕ್ಕಿದ್ದರೆ ಸಾಕು. ಮನುಷ್ಯನಿಗೆ ಇತರ ಮನುಷ್ಯರನ್ನು ಪ್ರೀತಿಸುವ ಗುಣಧರ್ಮವಿದ್ದರೆ ಸಾಕಾಗಿದೆ. ಆದರೆ ನಮ್ಮ ಮಹತ್ವಾಕಾಂಕ್ಷೆಯು ಇತರ ಮನುಷ್ಯರನ್ನು ಧ್ವಂಸ ಮಾಡುವಂಥ ಮನಸ್ಥಿತಿಗೆ ನಾವು ತಲುಪಿದ್ದೇವೆ. ಇಂತಹ ಮನಸ್ಥಿತಿಗಳು ಯಾಕೆ ನಮ್ಮಲ್ಲಿ ಮನೆ ಮಾಡಿವೆ ಎಂಬುದೇ ಯಕ್ಷ ಪ್ರಶ್ನೆ. ಹಾಗಾಗಿ ರಾಮನನ್ನು, ಕೃಷ್ಣನನ್ನು ಬಂಡವಾಳವಾಗಿಸಿಕೊಂಡಂತೆ ನಾವು ಬುದ್ಧನನ್ನು, ಅಂಬೇಡ್ಕರ್ರವರನ್ನು ಮತ್ತು ಬಸವಣ್ಣನವರನ್ನು ಕೂಡ ಬಂಡವಾಳದ ವ್ಯಕ್ತಿಗಳನ್ನಾಗಿಸಿಕೊಂಡ್ರೆ ಸಮಾಜದಲ್ಲಿ ಪರಿವರ್ತನೆ ಅಸಾಧ್ಯದ ಮಾತು. ಮೇಲ್ವರ್ಗದಾಗಿಯೇ ಬದುಕೆಲ್ಲ ಪಣವಾಗಿಟ್ಟಿರುವಂಥ ದಾರ್ಶನಿಕರು, ವ್ಯಕ್ತಿಗಳು, ವಿದ್ವಾಂಸರು ಇವತ್ತು ಅವರನ್ನು ಬಂಡವಾಳವಾಗಿಟ್ಟುಕೊಂಡು ನಾವು ಮತ್ತೆ ನಮ್ಮ ಮನುಷ್ಯ ಸ್ವಭಾವದ ವರ್ತನೆಗಳನ್ನು ಪ್ರಕಟ ಮಾಡಿದರೆ ಅರ್ಥವೇ ಇಲ್ಲ. ಇದು ವಿಪರ್ಯಾಸದ ಸಂಗತಿ. ರಹಮತ್ ತರೀಕೆರೆಯವರು ಒಂದು ಮಾತನ್ನು ಹೇಳೋದಿದೆ. ಆಗಿದ್ದರೆ ಶೋಷಣೆಗೆ ಒಳಗಾಗಿರತಕ್ಕಂಥ ದಲಿತರು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಿವಾರ್ಯವಾಗಿಟ್ಟು ಪ್ರತಿಭಟನೆ ಮಾಡಬೇಕಾದ ಒಂದು ಸ್ಥಿತ್ಯಂತರಗಳಿಗೆ ನಾವು ತಲುಪಿದ್ದೇವೆ. ಕಾರಣ ಏನಾಗುತ್ತೆ ಅಂತ ಹೇಳಿದರೆ, ನಾವು ಎಷ್ಟೋ ಕಾಲ ಗತಿಸಿದರೂ ಕೂಡ ಪ್ರತಿಮೆಗಳ ಮುಖೇನವಾಗಿ ಪ್ರತಿಭಟನೆ ಮಾಡುವ ಅನಿವಾರ್ಯತೆಗೆ ಬಂದಿದ್ದೇವೆ. ವಿವೇಚನೆ ಇದ್ದು 21ನೇ ಶತಮಾನದ ಈ ಸಂವಿಧಾನದ ಎಲ್ಲ ಸಾಧ್ಯತೆಗಳನ್ನು ಮೈಗೂಡಿಸಿಕೊಳ್ಳಬಹುದಾದ ಕಾಲಘಟ್ಟದಲ್ಲಿ ಇದ್ದು ಕೂಡ ನಾವು ಇನ್ನೂ ಕೂಡ ಪ್ರತಿಮೆ ಮತ್ತು ಬಿಂಬಗಳ ಆಧಾರದ ಮೇಲೆ ನ್ಯಾಯವನ್ನು ಕೇಳುವ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೇವೆ. ನಮ್ಮ ವ್ಯವಸ್ಥೆಗಳು ಹಾಗೆ ಇದೆ ಎನ್ನುವುದನ್ನು ನಾವು ಮನಗಾಣಬಹುದು. ವ್ಯವಸ್ಥೆಯ ಭಾಗ ನಾವೇ ಆಗಿದ್ದೇವೆ. ವ್ಯವಸ್ಥೆಗಿಂತ ನಾವು ಭಿನ್ನವಾದವರಲ್ಲ. ಚುನಾವಣೆಗಳು ಬಂದಾಗ ಮತದಾರರಿಗೆ ಹಣವನ್ನು ಹಂಚಿ ಗೆಲ್ಲಬಹುದೇನು ಎನ್ನುವ ಲೆಕ್ಕಾಚಾರದಲ್ಲಿ ಜನಪ್ರತಿನಿಧಿಯು, ಯಾವ ಪಕ್ಷದ ಜನಪ್ರತಿನಿಧಿಗಳು ಎಷ್ಟು ಹಣವನ್ನು ಕೊಟ್ಟಾರೋ ಎಂದು ಕಾಯುತ್ತಾ ಕುಳಿತಿರುವ ಮತದಾರರು, ಹೀಗೆ ಒಂದು ನಾಣ್ಯದ ಎರಡು ಮುಖಗಳಂತೆ ಮತದಾರ ಮತ್ತು ಜನಪ್ರತಿನಿಧಿ ಒಟ್ಟೊಟ್ಟಿಗೆ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿದಾಗ ಭ್ರಷ್ಟಗೊಂಡಿರುವ ವ್ಯವಸ್ಥೆಯನ್ನು ನಾವು ಕೇವಲ ಒಂದು ಉಪನ್ಯಾಸ, ಒಂದು ಗ್ರಂಥ ಮತ್ತು ಒಂದು ಆಧ್ಯಾತ್ಮಿಕವಾದ ಪ್ರವಚನ ಮತ್ತು ಧ್ಯಾನ ಕೇಂದ್ರಗಳಿಂದ ವ್ಯವಸ್ಥೆಯನ್ನು ಸರಿಗೊಳಿಸುವುದಕ್ಕೆ ಅಸಾಧ್ಯವಾದ ಮಾತು. ಕ್ರಾಂತಿ ಎಂಬುದೇನು? ಕ್ರಾಂತಿ ಅಂದರೆ ಜನರೆಲ್ಲರನ್ನ ಸೇರಿಸಿ ಹುಯಿಲೆಬ್ಬಿಸುವ ಗದ್ದಲವನ್ನು ಮಾಡಿ ಹೋರಾಟ ಮಾಡುವುದು ಕ್ರಾಂತಿಯಲ್ಲ. ಕ್ರಾಂತಿ ಅಂದರೆ ವ್ಯಕ್ತಿಯ ಒಳಗಡೆಯೇ ಉಂಟಾಗಬಹುದಾದ ಒಂದು ಅರಿವಿನ ಕಿಚ್ಚು. ಆ ಕಿಚ್ಚೇ ಕ್ರಾಂತಿಯ ಉಗಮದ ಕೇಂದ್ರ. ವ್ಯಕ್ತಿಯ ಒಳಗಡೆನೇ ಕ್ರಾಂತಿಯ ಕಿಡಿ ಹುಟ್ಟಬೇಕು. ಆ ಕ್ರಾಂತಿಯ ಕಿಡಿ ಮಾತ್ರ ವ್ಯವಸ್ಥೆಯ ವಿರುದ್ಧ ಒಂದು ಶಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಕ್ರಾಂತಿಕಾರಿ ವ್ಯಕ್ತಿಯೊಬ್ಬ ತನ್ನ ಕ್ರಾಂತಿ ಗೀತೆ ಮತ್ತು ಕ್ರಾಂತಿಯ ಉಪನ್ಯಾಸಗಳು, ಚಿಂತನೆಗಳು, ತಾತ್ವಿಕತೆಯಂತೆ ಅವನ ಬದುಕು ಕೂಡ ಅದು ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ. ಈ ಬಿಕ್ಕಟ್ಟನ್ನು ಎದುರಿಸಿ ನಿಲ್ಲುವುದು ಕೂಡ ಕ್ರಾಂತಿಕಾರಿಗಳಿಗೂ ಇರುವ ಒಂದು ದೊಡ್ಡ ಸವಾಲು. ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೂ ಕೂಡ ಅನ್ಯಾಯದ ಮುಖೇನವಾಗಿಯೇ ಸಂಘಟನೆಗೆ ಹಣ ಹರಿದು ಬರುವ ಅಸಹಾಯಕ ಸ್ಥಿತಿಯ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಎನ್ನುವುದೇ ಒಂದು ಸತ್ಯ. ಹೀಗಾಗಿ ನಾವು ಒಟ್ಟು ವ್ಯವಸ್ಥೆಯನ್ನು ಅರ್ಥೈಸಿಕೊಳ್ಬೇಕು.
ವ್ಯವಸ್ಥೆಯ ಒಟ್ಟು ಅಧಪತನದ ಹಿಂದೆ ನಮ್ಮ ಪಾತ್ರವಿದೆ. ನಾವು ಎಷ್ಟೋ ಕಾಲದವರೆಗೆ ಬಸವಣ್ಣನವರನ್ನು ಹೊಗಳಬಹುದು, ಆದರೆ ವ್ಯವಸ್ಥೆ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರನ್ನು ನಾವು ಹೊಗಳಬಹುದು, ನಾವು ಸಂವಿಧಾನವನ್ನು ಮೆರೆಸಬಹುದು. ಹಾಗಂತೇಳಿ ನಮ್ಮ ದೇಶದ ವ್ಯವಸ್ಥೆ ಬದಲಿಸಿಕೊಂಡು ಬದುಕುವಂಥ ಮನುಷ್ಯರ ಅರಿವಿನ ಕೊರತೆ ಉಂಟಾದಲ್ಲಿ ಕೇವಲ ಇಂತಹ ಕಾರ್ಯಕ್ರಮಗಳು ಪರಿವರ್ತನೆಗೆ ಅದು ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ಪರಿವರ್ತನೆಗೆ ಮತ್ತೆ ನಾವು ಗಮನಿಸೋದಾದರೆ ನಮ್ಮ ನಡೆಗಳು, ನುಡಿಗಳು, ನಮ್ಮ ಬದುಕು ಕೂಡ ಈ ವ್ಯವಸ್ಥೆಯ ಒಂದು ಭಾಗವಾಗದೆ ವ್ಯವಸ್ಥೆಯ ಜೊತೆಗೆ ಶುದ್ಧೀಕರಣಗೊಳ್ಳುತ್ತಿರುವ ಶುದ್ಧೀಕರಣಗೊಳ್ಳುವ ಪ್ರಕ್ರಿಯೆಯಲ್ಲಿ ಮೊದಲಿಗ ನಾನಾದಾಗ ವ್ಯವಸ್ಥೆಯ 100% ಬದಲಾವಣೆಯ ಮುಂದಾಳು ನಾನೇ ಆದಾಗ ವ್ಯವಸ್ಥೆ ಅನ್ನೋದು ತನ್ನಷ್ಟಕ್ಕೆ ತಾನು ಪರಿವರ್ತನೆ ಆಗಬಹುದಾದ ಒಂದು ಸ್ಥಿತಿ. ಹೀಗಾಗಿ ಬಸವಣ್ಣನವರು ಮತ್ತು ಅಂಬೇಡ್ಕರ್ ಅವರು ನಮ್ಮ ರೈತ ಸಂಘದ ಹಿರಿಯರು ಗುರುತಿಸಿರುವ ಹಾಗೆ ಶ್ರಮ ಸಂಸ್ಕೃತಿಯ ನಾಯಕ ಅನ್ನುವಂಥ ಮಾತನ್ನು, ಸಾಂಸ್ಕೃತಿಕ ನಾಯಕ ಅನ್ನುವಂಥದ್ದು ಒಂದು ರಾಜಕೀಯ ಪರಿಭಾಷೆ. ಶ್ರಮ ಸಂಸ್ಕೃತಿಯ ನಾಯಕ ಅಂತ ಹೇಳಿದ್ರೆ ಏನು? ಬಸವಣ್ಣನವರು ಅಗ್ರಹಾರದಿಂದ ಕೇರಿಗಳಿಗೆ ಬಂದು ನಿಂತಿದ್ಯಾಕೆ ಅಂದರೆ ಮನುಷ್ಯ ನೋವಿನಿಂದ ನರಳುತ್ತಾ ಇರುವ ಸ್ಥಳವನ್ನ ಗುರುತಿಸುವಂಥ ಹೃದಯಶೀಲತೆ ಇಲ್ಲದೆ ಇದ್ದರೆ ಅದು ಆಧ್ಯಾತ್ಮವೇ ಅಲ್ಲ. ಆಧ್ಯಾತ್ಮದ ಅವಶ್ಯಕತೆ ಇದ್ದದ್ದು ಅಸಮಾನತೆ ಇರುವ ಸ್ಥಳಕ್ಕೆ ಬಂದು ಸ್ಪಂದಿಸಬೇಕಾದ ಗುರುತರವಾದ ಜವಾಬ್ದಾರಿ. ಅದು ಆಧ್ಯಾತ್ಮದ ಇರಲಿ, ಇನ್ನೊಂದರದ್ದಿರಲಿ ಅಂತ. ಇಲ್ಲದೇ ಇದ್ರೆ ಅಲ್ಲಿಯ ದೇವರು, ಅಲ್ಲಿಯ ಧರ್ಮ, ಅಲ್ಲಿಯ ತತ್ವವನ್ನು ತೆಗೆದುಕೊಂಡು ಮಾಡುವುದೇನಿದೆ? ಮನುಷ್ಯನ ಬದುಕಿಗೆ ಪ್ರಯೋಜನಕಾರಿಯಾಗದ, ಉಪಯುಕ್ತವಾಗದೇ ಇರುವ ತತ್ವ ಎಷ್ಟು ಹಿರಿದಾದರೇನು? ಅದು ಉಪನಿಷತ್ತು, ವೇದಗಳು, ಭಗವದ್ಗೀತೆಯೋ ಮತ್ತೊಂದು. ಈ ದೇಶಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇರಬಹುದು, ಆದರೆ ಮನುಷ್ಯ ಬದುಕ್ತಾ ಇರುವ ಸಮಾಜದಲ್ಲಿ ಅವನು ನೋವು, ಯಾತನೆಯನ್ನು ಅನುಭವಿಸ್ತಾ ಇದ್ದದ್ದಕ್ಕೆ ಕಾರಣ ಏನೋ ಎಂಬುದನ್ನು ನಾವು ತಿಳಿದೇ ಇದ್ದರೆ ಅದರ ಹಿರಿತನವನ್ನು ನಾವು ಎಷ್ಟು ವರ್ಣಿಸಿದರೂ ಅರ್ಥವಿಲ್ಲದು. ಹಾಗಾಗಿ ಬದುಕು ಬದಲಾಗಬೇಕು, ಬದುಕಿನ ವ್ಯವಸ್ಥೆಗಳು ಬದಲಾಗಬೇಕು. ಅದರರ್ಥ ನಾನು ಬದಲಾಗಬೇಕು. ನಾನು ಬದಲಾದಾಗ ವ್ಯವಸ್ಥೆಯನ್ನು ನೋಡುವ ನನ್ನ ದೃಷ್ಟಿ ಬದಲಾಗಲಿಕ್ಕೆ ಸಾಧ್ಯ ಇದೆ. ಅಂತಹ ಪ್ರಯತ್ನವನ್ನು ಪ್ರಗತಿಪರವಾಗಿರತಕ್ಕ ಮತ್ತು ಇಂತಹ ಸಮಾಜದ ವ್ಯವಸ್ಥೆಯಲ್ಲಿ ತುಂಬ ದುಸ್ತರವಾದ, ದುರ್ಲಭವಾಗಿರತಕ್ಕ ಕೆಲಸ ಕಾರ್ಯಗಳು, ವ್ಯಾಪಾರಿಗಳು, ಉದ್ಯೋಗಿಗಳು, ರಾಜಕಾರಣಿಗಳು ತಮ್ಮ ತಮ್ಮ ಅಂತಸ್ತನ್ನು, ಹಣವನ್ನು, ಅಧಿಕಾರವನ್ನು ವೃದ್ಧಿಸಿಕೊಳ್ಳುವ ನಾಗಾಲೋಟದಲ್ಲಿ ಇರುವಾಗ ಸಮಾಜದಲ್ಲಿರುವ ಅಪಮಾನ, ಅವಮಾನ, ಅಸಮಾನತೆ ಮತ್ತು ಭ್ರಷ್ಟತೆಯ ವಿರುದ್ಧ ಧ್ವನಿಯಾಗಲಿಕ್ಕಾಗಿ ಬದುಕನ್ನು ಮುಡುಪಾಗಿಟ್ಟುಕೊಂಡು ಸೇವೆಯನ್ನು ಮಾಡುವ, ಅದರೊಳಗಡೆ ತೊಡಗಿಸಿಕೊಳ್ಳತಕ್ಕ ಈ ಚಿಂತನೆಯ ಸಂಘಟನಾತ್ಮಕವಾದ ಪ್ರಕ್ರಿಯೆಗಳು ಶರಣರು ಬಿಟ್ಟು ಹೋದ, ಅಂಬೇಡ್ಕರ್ ಅವರು ಬಿಟ್ಟು ಹೋದ ಚಿಂತನೆಯ ಪಳೆಯುಳಿಕೆಗಳನ್ನು ಪುನರುತ್ಥಾನಗೊಳಿಸುವ ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಮಾನ ಮನಸ್ಕರರನ್ನು ಸೇರಿಸಿ ಚಿಂತನೆ ಮಾಡುವ, ನಮ್ಮ ಬದುಕಿನ ಎಡರು ತೊಡರುಗಳನ್ನು ಸರಿಪಡಿಸಿಕೊಂಡು ದಾಪುಗಾಲು ಇಡುವ, ನಮ್ಮೆಲ್ಲರನ್ನ ಸಬಲರನ್ನಾಗಿ ಮಾಡುವ, ದುರ್ಬಲವಾದ ನಮ್ಮ ಮನಸ್ಸುಗಳನ್ನು ನಾವು ಆಮುಖೀನವಾಗಿ ಸಂಘಟನಾತ್ಮಕವಾಗಿ ನಾವು ಪ್ರಬಲಗೊಳ್ಳುವಂಥ ಒಂದು ಉತ್ತೇಜನವನ್ನು ನೀಡ್ತಾ ಇರುವ ಆಯೋಜಕರು